ಅಷ್ಟು ರಿಸ್ಕ್ ಫ್ಯಾಕ್ಟರ್ ತಗೊಂಡ್ರೆ ನಾವು ಫಸ್ಟ್ ಎಲ್ಲ ಅನ್ಕೊಂತಿದ್ವಿ ಡೈರೆಕ್ಷನ್ ಮತ್ತೆ ಆಕ್ಟಿಂಗು ಎರಡೂನು ಮಾಡಕ್ ಸಾಧ್ಯ ಇರೋದು ಉಪೇಂದ್ರ ಸರ್ಗೆ ಅಂತ. ನೋಡಿ ಹೆಂಗಿರುತ್ತೆ, ಎಲ್ಲ ಕುಂದಾಪುರದವ್ರೆ. ಎಲ್ಲ ಕುಂದಾಪುರದವ್ರೆ. ರಿಷಬ್ ಸರ್ ಉಪೇಂದ್ರ ಸರ್ನ ಆರಾಧಿಸ್ತಾರೆ. ಅದ್ರ ಆಶೀರ್ವಾದನ ಕರೆಕ್ಟ್. ಆತರ ಈಗ ಅವ್ರನ್ನ ಅವ್ರ ಸಮ್ಮುಖಕ್ಕೆ ನಿಂತ್ಕೊಂಡು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವು ಆಫೀಸರ್ ಜೊತೆ ಕೆಲಸ ಮಾಡಿಲ್ಲ. ನಾವೆಲ್ಲ ಚಿಕ್ಕ ವಯಸ್ಸಿಂದ ಸ್ಕೂಲಿಂದ ನೋಡಿ ಬೆಳೆದ ಫ್ಯಾನ್ಸ್ ನಾವರೆಲ್ಲ ಅವ್ರಿಗೆ ಆ ಸಿನಿಮಾ. ಇವಾಗ ನಮಗ್ ಗೊತ್ತಾಗ್ತಾ ಇದೆ ಅವಾಗ ಆಫೀಸರ್ ಎಷ್ಟು ಕಷ್ಟಪಟ್ಟಿದ್ರು ಅಂತ. ಇವತ್ತೇನು ಉಪೇಂದ್ರ ಅಂತಾರೆ ಅವರು. ಈಗ ನಾವು ರಿಷಬ್ ಅಣ್ಣ ಪಕ್ಕದಿಂದ ನೋಡಿದೀವಿ, ಆಕ್ಟ್ ಮಾಡ್ತಿದ್ದಾರೆ, ಡೈರೆಕ್ಟ್ ಮಾಡ್ತಿದ್ದಾರೆ, ಓಡಾಡ್ತಿದ್ದಾರೆ, ಪ್ರೊಡಕ್ಷನ್ ಎಲ್ಲ ಮಾಡ್ತಿದ್ದಾರೆ ಗೊತ್ತಾ. ಅಷ್ಟು ಕೆಲಸವನ್ನ ಈಗಿನ ಟೆಕ್ನಾಲಜಿ ಇಲ್ದೇನೆ ಅವಾಗ್ಲೇ ಮಾಡ್ತಿದ್ರು ಆಫೀಸರ್. ಅವಾಗ್ಲೇ ಅಷ್ಟೆಲ್ಲವನ್ನು ಮಾಡ್ತಿದ್ರು. ಇನ್ನು ಎಷ್ಟು ಪ್ರೆಷರ್ ಆಗಿರ್ಬೇಡ ಅವ್ರಿಗೆ, ಎಷ್ಟು ರಿಸ್ಕ್ ತಗೊಂಡಿರ್ಬೇಡ ಅವ್ರು. ಬಟ್ ಕನ್ನಡ ಸಿನಿಮಾಗಳು ನಾವು ನಮ್ಮ ಜನರೇಷನ್, ನಿಮ್ ಜನರೇಷನ್, ಅವ್ರ ಜನರೇಷನ್ ಅಂತಲ್ಲ ಸರ್, ಆಲ್ಮೋಸ್ಟ್ ಸುಮಾರು ಹಿಂದೆ ಹೋಗಿ ನೀವು ಕನ್ನಡ ಚಿತ್ರರಂಗ ಮಾಡದೇ ಇರೋ ಕೆಲಸನೇ ಇಲ್ಲ. ಹೌದು ಬಾಂಡ್ ಸಿನಿಮಾಗಳನ್ನ ಮಾಡಿದಾರಲ್ಲ ಆ ಟೈಮಲ್ಲಿ. ನಿಮ್ಗೆ ಟೆಕ್ನಾಲಜಿನೇ ಇಲ್ಲದೆ ಆ ಟೈಮಲ್ಲಿ ಮಾಡೋರಲ್ಲ. ನಾನು ಇನ್ನ ಹುಡುಗ ಮೇಡಮ್, ಇನ್ನ ಚಿಕ್ಕವನ್ ನಾನು. ಸರ್ ದಿನ ಎಷ್ಟು ಗೊತ್ತಾ, 24 ವರ್ಷ ಅಷ್ಟೇ. ನೀವು ಮತ್ತೆ 25 ಅನ್ಕೊಂಬೇಡಿ, 24 ವರ್ಷ. ಇನ್ನು 10 ವರ್ಷ ಬಿಟ್ಟು ಸಿಕ್ಕಿದ್ರು ಅವ್ರು 24 ವರ್ಷ.